everyone, welcome to my YouTube channel. This program is Devs Lab Experiment. It is the second program. Working with Maven, creating a Maven project. In this, we can do the installation of JDK and Maven project. First, we go to the installation of JDK. Go to Google and install the JDK. Also, here installation link is already given. You can click it, then go to download, then click the command prompt. After installation of JDK, check the it's already installed or not, or installation is completed or not. Java dash version. After that you want to check the theory part, understanding part, as well as overview of project, how to create Maven project using this command line and using IDEA or IntelliJ IDEA. These are all understanding steps, like introduction steps also. In this working with Maven project, in this as step-by-step instructions are there how to install the project. First we go to the open the command prompt. In this command prompt you can type as mkdir program to. mkdir means make directory. ನಾವು ಡೈರೆಕ್ಟರಿನ ಕ್ರಿಯೇಟ್ ಮಾಡ್ಕೋಬೇಕಿಲ್ಲಿ. mkdir like in this syntax error is showing because I'm not write program to. So ಇವಾಗ ನಾನು mkdir program to ಅಂತ ಟೈಪ್ ಮಾಡ್ಕೊಳ್ಳಿ. ಇವಾಗ ಮೇಕ್ ಡೈರೆಕ್ಟ್ರಿ ರೆಡಿ ಆಯಿತು. ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಅಂತಂದರೆ cd program to ಅಂದರೆ ನ್ಯಾವಿಗೇಟ್ ಮಾಡ್ಕೋಬೇಕು ಈ ಫೋಲ್ಡರ್ನ. ಓಕೆನಾ? ಬ್ಯಾಕ್ ಟು ಕಮಾಂಡ್ ಪ್ರಾಂಪ್ಟ್ cd program to ನ ಟೈಪ್ ಮಾಡ್ಕೊಳ್ಳಿ, ಅದನ್ನು ನ್ಯಾವಿಗೇಟ್ ಮಾಡ್ಕೊಳ್ಳಿ. ಆಯಿತಾ? cd program to ಎಂಟರ್. ಇಲ್ಲಿ ಪ್ರೋಗ್ರಾಮ್ 2 ಅಂತ ಡೈರೆಕ್ಟ್ರಿ ಕ್ರಿಯೇಟ್ ಆಯಿತು, ನ್ಯಾವಿಗೇಟ್ ಕೂಡ ಆಯಿತು. ಇವಾಗ ಸ್ಟೆಪ್ 1, ಇಲ್ಲಿ ಸ್ಟೆಪ್ 5 to 6 ಇದೆ. ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸ್ಟೆಪ್ ಕ್ರಿಯೇಟಿಂಗ್ ಅ ಮಾವೆನ್ ಪ್ರಾಜೆಕ್ಟ್. ಓಕೆನಾ? ಇಲ್ಲಿ ಯು ಕ್ಯಾನ್ ಕ್ರಿಯೇಟ್ ಅ ಮಾವೆನ್ ಪ್ರಾಜೆಕ್ಟ್ ಅಂತ ಇದೆ. ಇಲ್ಲಿ ಆಲ್ರೆಡಿ ಅವರು ಕಮೆಂಡ್ ಒಂದು ಲೈನ್ನ ಕೊಟ್ಟಿದ್ದಾರೆ. ಓಕೆನಾ? ಈ ಲೈನನ್ನು ಏನಂತಂದರೆ MVN ಆರ್ಕಿಟೈಪ್ ಜನರೇಟ್ ಅಂತ ಇದೆ ನೋಡಿ, ಅದನ್ನು ಕಾಪಿ ಮಾಡ್ಕೊಳ್ಳಿ. ಓಕೆನಾ? ಫಸ್ಟ್ ಅದನ್ನು ಕಾಪಿ ಮಾಡ್ಕೊಳ್ಳಿ. ಬೇಕಿದ್ರೆ ಇದನ್ನು ಲೈನ್ ಟು ಲೈನ್ ಓದ್ಕೊಂಡು ಟ್ರೈ ಮಾಡ್ಬೋದು, ಈಸಿ ಇದೆ, ಹಾಗೇನಿಲ್ಲ. ಅದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಕಮೆಂಟ್ ಪ್ರಾಂಪ್ಟಲ್ಲಿ ಪೇಸ್ಟ್ ಮಾಡಿ, ಆಮೇಲೆ ಎಂಟ್ರ್ ಕೊಡಿ. ಎಂಟ್ರ್ ಕೊಟ್ಟ ಮೇಲೆ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗುತ್ತೆ. ಏನಾದರೂ ಪ್ರಾಬ್ಲಮ್ ಇದ್ದರೆ ಫೇಲ್ ಅಂತ ತೋರಿಸುತ್ತೆ. ಆಯಿತಾ? ನಿಮಗೆ ಮತ್ತೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ. ಬಿಲ್ಡ್ ಸಕ್ಸಸ್ ಅಂತ ಬಂದಿದೆ ಅಂದರೆ ನಮ್ಮ ಇನ್ಸ್ಟಾಲೇಷನ್ ಕರೆಕ್ಟ್ ಇದೆ ಅಂತ ಅರ್ಥ. ಮತ್ತು ಬ್ಯಾಕಿಗೆ ಬನ್ನಿ. ಅಲ್ಲಿ ಕೊಟ್ಟಿರೋ ಔಟ್ಪುಟ್ಗೆ ನಮ್ಮಲ್ಲಿ ಹತ್ರ ಇರೋದು ಸೇಮ್ ಇದೆ. ಆಯಿತಾ? ಟೈಮಿಂಗ್ ಮಾತ್ರ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ, ಅದಕ್ಕೇನು ಪ್ರಾಬ್ಲಮ್ ಆಗೋದಿಲ್ಲ. ನೆಕ್ಸ್ಟ್ ಅಲ್ಲಿ ನೋಟಲ್ಲಿ ಇದೆಯಲ್ಲ, ಅದನ್ನು ಕೂಡ ಒಂದು ಸ್ವಲ್ಪ ಓದ್ಕೊಬೇಡಿ. ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಮೈ ಆ್ಯಪ್ ಅಂತ ಇದೆಯಲ್ಲ, ಅದನ್ನು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಎಲ್ಲಿ ಅಂದರೆ ಫೈಲ್ ಎಕ್ಸ್ಪ್ಲೋರರ್ ಆಗಿ. ಓಕೆನಾ? ದಿಸ್ PC ಅಂತ ಇರುತ್ತೆ ನೋಡಿ, ಅಲ್ಲಿ ಫೈಲ್ ಎಕ್ಸ್ಪ್ಲೋರರ್. ಅಥವಾ ಅದು ಆಗದೆ ಹೋದರೆ ತಳಗೆ ಕೂಡ ಇನ್ ಕೇಸ್ ಇಫ್ ಯು ನಾಟ್ ಗೆಟಿಂಗ್ ಪ್ರಾಜೆಕ್ಟ್ ಫೋಲ್ಡರ್ ದೆನ್ ಯು ಕ್ಯಾನ್ ಕ್ಲಿಕ್ ದಿ
ನೋಟ್ ಪ್ಯಾಡ್ ಆನ್ ಆಲ್ಸೋ, ಓಕೆನಾ. ಕಮೆಂಟ್ ಪ್ರಾಂಪ್ಟಲ್ಲಿ CD ಅಂತಲೂ ಟೈಪ್ ಮಾಡಿದ್ರೆ ಬರುತ್ತೆ. ಇಲ್ಲಿ ನಾನು ದಿಸ್ PCಯಲ್ಲಿ ಮತ್ತು ಪ್ರೋಗ್ರಾಮ್ ಫೈಲ್ಸಲ್ಲಿ ಹೋಗ್ಬಿಟ್ಟು ಯೂಸರ್ಸಲ್ಲಿ ಹೋಗ್ಬಿಟ್ಟು ಅದು ನನ್ನ ಫೋಲ್ಡರ್ ಇದೆ, ಆ ಫೋಲ್ಡ್ರಲ್ಲಿ ಹೋಗ್ಬಿಟ್ಟು ನಾನು ಮೈ ಆ್ಯಪ್ ಅನ್ನೋ ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಕ್ರಿಯೇಟ್ ಆಯಿತು ನೋಡಿ. ಈಸಿ ಇದೆ, ನಾನು ಹೆಂಗೆ ಮಾಡಿದ್ದೀನಿ ಅದನ್ನೇ ಫಾಲೋ ಮಾಡ್ಕೊಂಡು ನೀವು ಇನ್ಸ್ಟಾಲೇಷನ್ ಸ್ಟಾರ್ಟ್ ಮಾಡಿದ್ರೆ ಈಸಿಯಾಗಿ ಮಾಡ್ಕೋಬೋದು. ಇವಾಗ ನಾನು ಮುಂದಿನದನ್ನು ಆಲ್ರೆಡಿ ಚೆಕ್ ಮಾಡ್ತಾ ಇದ್ದೀನಿ ಲೋಕಲ್ ಡಿಸ್ಕಲ್ಲಿ ಹೋಗ್ಬಿಟ್ಟು. ಈಗ ಫಸ್ಟ್ ಸ್ಟೆಪ್ ಆಯಿತು, ಸೆಕೆಂಡ್ ಸ್ಟೆಪ್ ಮಾಡಬೇಕು ತಾನೆ. ಓಪನ್ ದಿ POM.XML ಫೈಲ್ ಅಂತ ಇದೆ, ಅದು ಏನಿಲ್ಲ ಆಲ್ರೆಡಿ ಇರುತ್ತೆ ಅಲ್ಲಿ. ಆ್ಯಪಲ್ಲಿ ಹೋಗ್ಬಿಟ್ಟು ಸೋರ್ಸ್ ಕೋಡ್ ಅಂತ ಇರುತ್ತೆ, ಅದರಲ್ಲಿ ನೀವೇ ಮೈ ಆ್ಯಪ್ ಅಂತ ಕ್ರಿಯೇಟ್ ಮಾಡ್ಕೊಂಡೇವೋ ಅದರಲ್ಲೇ ಇರುತ್ತೆ ಆಯಿತಾ. POM.XML ಐತಿದೆ, ರೈಟ್ ಕ್ಲಿಕ್ ಮಾಡಿ ಅದನ್ನು ನೋಟ್ ಪ್ಯಾಡಲ್ಲಿ ಓಪನ್ ಮಾಡ್ಕೋಬೇಕು. ಆವಾಗ ಅಲ್ಲಿ ನಾವು ಏನು PDF ಅಲ್ಲಿ ನೋಡಿದ್ವಿ ಅದೇ ಥರನೇ ಕೋಡ್ ಬರುತ್ತೆ, ಅದನ್ನು ನಾವು ಕಾಪಿ ಮತ್ತು ಪೇಸ್ಟ್ ಮಾಡ್ಕೋಬೇಕು. ಇದರಲ್ಲಿರೋದನ್ನು POM.XML ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿಕೊಂಡು ಸೇವ್ ಮಾಡ್ಕೋಬೇಕು. ಅದು ಮೊದಲಿರೋ ಕೋಡನ್ನ ಡಿಲೀಟ್ ಮಾಡ್ಕೋಬೇಕಾಯ್ತಾ. ಈ ಕೋಡನ್ನು ಅಲ್ಲಿ ಹಾಕಬೇಕು, ಹಾಕ್ಬಿಟ್ಟು ಸೇವ್ ಮಾಡ್ಕೊಳ್ಳಿ. ಆಫ್ಟರ್ ದಿ ಸೆಕೆಂಡ್ ಸ್ಟೆಪ್ ಇಸ್ ಆಲ್ಸೋ ಕಂಪ್ಲೀಟೆಡ್. ಇವಾಗ ಡಬಲ್ ಕ್ಲಿಕ್ ಮಾಡಿ ಅಥವಾ ರೈಟ್ ಕ್ಲಿಕ್ ಮಾಡಿ ಓಪನ್ ವಿತ್ ನೋಟ್ ಪ್ಯಾಡ್ ಅಂತ ಕೊಡಿ. ಇವಾಗ ನಾನು ಆಲ್ ಸೆಲೆಕ್ಟ್ ಮಾಡಿಕೊಂಡು ಆ ಪ್ರೋಗ್ರಾಮನ್ನು PDF ಅಲ್ಲಿ ಪ್ರೋಗ್ರಾಮನ್ನು ಇದರೊಳಗೆ ಪೇಸ್ಟ್ ಮಾಡಿಬಿಟ್ಟು ಸೇವ್ ಮಾಡ್ತಾಯಿದ್ವಿ. ಸೇವ್ ಮಾಡಿದ್ರೆ ಅದು ಕಂಪ್ಲೀಟ್ ಆಯಿತು ಸ್ಟೆಪ್. ನಮಗೆ ಬೇಕಾದ ಕಮೆಂಟ್ ಪ್ರಾಂಪ್ಟಲ್ಲಿ CD ಮೈ ಆ್ಯಪ್ ಅಂತ ಟೈಪ್ ಮಾಡಿದ್ರೆ ನಾವು ಅದೇ ಪ್ರೋಗ್ರಾಮಲ್ಲಿ ಇದೆಯೋ ಇಲ್ಲ ಅಂತ ಗೊತ್ತಾಗುತ್ತೆ. ಇಲ್ಲಿ ಡೈರೆಕ್ಟ್ರಿಯಲ್ಲಿ ಮೈ ಆ್ಯಪ್ ಅಂತ ಬಂದಿದೆ, ಸೊ ನಾವು ಮಾವಿನ ಪ್ರಾಜೆಕ್ಟಲ್ಲೇ ಇದ್ದೀವಿ ಅಂತ ಅರ್ಥ. ಅಥವಾ notepad.xml ಅಂತ ಟೈಪ್ ಮಾಡಿದ್ರೆ ಡೈರೆಕ್ಟ್ ನೋಟ್ಪ್ಯಾಡಿಗೆ ಹೋಗ್ಬೋದು ನಾವು. ಓಪನ್ ಆಯ್ತಲ್ಲ, ಸೊ ಹೀಗೆ ದೆನ್ ಇವಾಗ ಥರ್ಡ್ ಸ್ಟೆಪ್ಪಲ್ಲಿ ಏನಿದೆ ಅಂದರೆ ಓಪನ್ ಜಾವಾ ಕೋಡ್ app.java ಫೈಲ್. ಇನ್ನೂ ಏನು ಪ್ರಾಬ್ಲಮ್ ಎಲ್ಲ ಈಸಿ ಇದೆ. ಇದರಲ್ಲಿ ಸೇಮ್ ಫೈಲ್ ಎಕ್ಸ್ಪ್ಲೋರರಲ್ಲಿ ಹೋಗ್ಬಿಟ್ಟು ಇಲ್ಲಿ ಸೋರ್ಸ್ ಅಂತ ಇದೆಯಲ್ಲ ಅದರಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಕ್ಲಿಕ್ ಮಾಡ್ಕೋತ ಹೋಗ್ಬೇಕು. ಸೋರ್ಸು, ಮೇನ್, ಜಾವಾ, ಕಾಮಾ, ಎಕ್ಸಾಂಪಲ್ ಅಂತ ಬರುತ್ತೆ. ಅಲ್ಲಿ ಆ್ಯಪ್ ಅನ್ನೋದು ಫೈಲ್ ಇರುತ್ತೆ, ಅದನ್ನು ಈ ಪ್ರೋಗ್ರಾಮಿಂದ ಚೇಂಜ್ ಮಾಡಬೇಕು. ಈ ಪ್ರೋಗ್ರಾಮನ್ನು ಅದರಲ್ಲಿ ಪೇಸ್ಟ್ ಮಾಡಬೇಕು. ಇದು ಮಾಡ್ತಾಯಿದ್ದೀನಿ ನೋಡಿ. ಹಳೆದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಮ್ಮ ಪ್ರೋಗ್ರಾಮ್ನ ಪೇಸ್ಟ್ ಮಾಡಿ ಸೇವ್ ಮಾಡಬೇಕು. ಅದನ್ನು app.java ಅಂತ ಸೇವ್ ಕೊಡಬೇಕಾಯ್ತಾ. ಇದು ಜಾವಾ ಫೈಲ್ ಆಯಿತು, ಕನ್ವರ್ಟ್ ಆಯಿತು ಇಷ್ಟೇ. ನೆಕ್ಸ್ಟ್ ಫೋರ್ತ್ ಸ್ಟೆಪ್ಪು ಸೇವ್ ಹಿಂಗೆ ಇದೆ. ಓಪನ್ ಜಾವಾ ಕೋಡ್ ಇದರಲ್ಲಿ app.test.java ಅಂತ ಚೇಂಜ್ ಮಾಡಬೇಕು. ಮೊದಲು app.java ಅಷ್ಟೇ ಇರುತ್ತೆ, ಇದನ್ನು app.test.java ಅಂತ ಮಾಡ್ಕೋಬೇಕು. ಸ್ವಲ್ಪ ಫೈಲ್ದು ಡೈರೆಕ್ಟರ್ನಾಗ ನೋಡ್ಕೊಳ್ಳಿ ಆಯಿತಾ. ಇವಾಗ ಮೇನಲ್ಲಿ ಟೆಸ್ಟಲ್ಲಿ ಬಂದು
ಸೋರ್ಸ್ ಟೆಸ್ಟಲ್ಲಿ ಬಂದು ಜಾವಾ, ಇವಾಗ ಹೋಮ ಎಕ್ಸಾಂಪಲ್ ಅಂತ ಬಂದು ಇಲ್ಲಿ ಆ್ಯಪ್ ಟೆಸ್ಟ್ ಅಂತ ಇದೆ. ಇದನ್ನು ಡಬಲ್ ಕ್ಲಿಕ್ ಮಾಡಿಕೊಂಡು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಪಿ ಡಿ ಎಫಲ್ಲಿರೋ ಪ್ರೋಗ್ರಾಮನ್ನು ಇದರಲ್ಲಿ ಪೇಸ್ಟ್ ಮಾಡಿದ್ರೆ ಸೇವ್ ಮಾಡಬೇಕು. ಇದನ್ನು ರೆಡಿ ಆಯಿತು. ಆಲ್ರೆಡಿ ಇನ್ಸ್ಟಾಲ್ ಆಯ್ತಿದ್ದು. ನೆಕ್ಸ್ಟು ಸ್ಟೆಪ್ ಏನಿದೆ ಅಂತಂದರೆ, ಬಿಫೋರ್ ಬಿಲ್ಡಿಂಗ್ ದ ಪ್ರಾಜೆಕ್ಟ್ ಮೇಕ್ ಶೂರ್ ಯು ಆರ್ ದಿ ಪ್ರಾಜೆಕ್ಟ್ ಫೋಲ್ಡರ್. ನಾವು ಈ ಪ್ರಾಜೆಕ್ಟಲ್ಲಿ ಇದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕಷ್ಟೆ. ಮುಂದೆ ಹೋದರೆ ಕಮೆಂಟ್ ಪ್ರಾಂಪ್ಟಲ್ಲಿ ಸಿ ಡಿ ಮೈ ಆ್ಯಪ್ ಅಂತ ಆಗಲೇ ಮಾಡಿ ನೋಡಿದ್ವಲ್ಲ ಸೇಮ್. ನೆಕ್ಸ್ಟ್ ಫಿಫ್ತ್ ಸ್ಟೆಪ್, ಬಿಲ್ಡಿಂಗ್ ದಿ ಪ್ರಾಜೆಕ್ಟ್. ಇಲ್ಲಿ ಏನು ಮಾಡೋದಿಲ್ಲ, ಕಂಪೈಲು ರನ್ನು ಟೆಸ್ಟ್ ಮಾಡಬೇಕು ಅಷ್ಟೇ. ಪ್ರೋಗ್ರಾಮನ್ನು ಎಷ್ಟು ತನಕ ಮಾಡೋದು, ಪ್ರಾಜೆಕ್ಟ್ ರೆಡಿ ಆಗಿದೆ ಇಲ್ಲೋ ಅಂತ ಚೆಕ್ ಮಾಡೋದು ಅಷ್ಟೆ. ಈ ಕಮೆಂಟ್ ಪ್ರಾಂಪ್ಟಲ್ಲಿ MVN ಕಂಪೈಲ್ ಅಂತ ಕೊಡಬೇಕು. ಇದು ಸಕ್ಸಸ್ಸು ಅಥವಾ ಫೇಲ್ಯೂರ್ ಅಂತ ಚೆಕ್ ಮಾಡಬೇಕಷ್ಟೇ. ಇಲ್ಲಿ ನೋಡಿ ಸಕ್ಸಸ್ ಆಗಿದೆಯಲ್ಲ, ಕಂಪೈಲ್ ಕರೆಕ್ಟ್ ಆಗಿದೆ ಅಂತ. ಇವಾಗ ಟೆಸ್ಟ್ ಮಾಡಬೇಕು. MVN ಸ್ಪೇಸ್ ಟೆಸ್ಟ್ ಅಂತ ಕೊಡಬೇಕು. ಟೆಸ್ಟಿಂಗಲ್ಲೂ ಕರೆಕ್ಟ್ ಬಂದರೆ ನಮ್ಮದು ಪ್ರಾಜೆಕ್ಟ್ ಆಲ್ಮೋಸ್ಟ್ 75% ರೆಡಿ ಆದಂಗೆ. ಇನ್ನು ಲಾಸ್ಟಲ್ಲಿ ಪ್ಯಾಕೇಜನ್ನು ಚೆಕ್ ಮಾಡಿಕೊಂಡು ಅಪ್ಲಿಕೇಶನ್ನ ರನ್ ಮಾಡಬೇಕಷ್ಟೆ. ಎಲ್ಲವೂ ಪರ್ಫೆಕ್ಟ್ ಇದೆ. ಲಾಸ್ಟಲ್ಲಿ ನಾವು MVN ಪ್ಯಾಕೇಜ್ ಅಂತ ಕೊಡಬೇಕು. ಪ್ಯಾಕೇಜ್ ಎಷ್ಟಿದೆ ಅಂತ ಕೊಡಬೇಕು. ಪ್ಯಾಕೇಜಲ್ಲಿ ಕೂಡ ಏನಾದರೂ ಫೇಲ್ ಆಗಿದೆಯೋ ಸಕ್ಸಸ್ ಆಗಿದೆಯೋ ಅಂತ ಚೆಕ್ ಮಾಡಬೇಕು. ಇವಾಗ ಲಾಸ್ಟಲ್ಲಿ MVN CP ಟಾರ್ಗೆಟ್ ಅಂತ ಇದೆಯಲ್ಲ, ಅದನ್ನು ಕಾಪಿ ಪೇಸ್ಟ್ ಮಾಡಿಕೊಂಡು ಟೈಪ್ ಮಾಡೋದು ನಡೆಯುತ್ತೆ. ಕಾಪಿ ಪೇಸ್ಟ್ ಮಾಡಿಕೊಂಡು ಕಮೆಂಟ್ ಪ್ರಾಂಪ್ಟಲ್ಲಿ ಪೇಸ್ಟ್ ಮಾಡಿಬಿಟ್ರೆ ಲಾಸ್ಟಲ್ಲಿ ಔಟ್ಪುಟ್ ಬರುತ್ತೆ. ಅವರ್ ಪ್ರೋಗ್ರಾಮ್ ಇಸ್ ಸಕ್ಸಸ್ಫುಲ್ ಆರ್ ಎಕ್ಸಿಕ್ಯೂಟೆಡ್ ಅಂತ ಬರುತ್ತೆ. ನಿಮಗೆ ಮತ್ತೆ ಸೆಕೆಂಡ್ ಪ್ರೋಗ್ರಾಮಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟಲ್ಲಿ ಮೆಸೇಜ್ ಹಾಕಿ ಆಯಿತಾ. ಇದೇ ಥರ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನಿಲ್ಲ, ನಾನು ಇನ್ನೊಂದು ಟೈಮ್ನ ಚೆಕ್ ಮಾಡ್ತಾಯಿದ್ದೀನಿ ಅಷ್ಟೇ. ಎಲ್ಲವೂ ಓಕೆ ಇದೆ.
ಏನು ಬಂದಿದೆ, ನಮ್ಮ ಪ್ರೋಗ್ರಾಮ್ ಸಕ್ಸಸ್ ಆಗಿದೆ ಅಂತ ಅರ್ಥ. ಇನ್ನು ಇದರಲ್ಲಿ ಕಮಾಂಡ್ ಬಗ್ಗೆ ಹೇಗೆ ಯೂಸ್ ಮಾಡೋದು ಏನು ಅಂತ ಕೊಟ್ಟಿದ್ದಾರೆ, ನೋಡ್ಕೋಬೋದು. ಥ್ಯಾಂಕ್ ಯು.